ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಮ್ಮ ಫಲಾನುಭವಿಗಳಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟರೂ ಕೂಡ ಅದ್ರ ಕೆಳಗಡೆ ಮೇಡಮ್ ನಮಗೆ 30ನೇ ಕಂತಿನ ಹಣ ಬಂದಿಲ್ಲ, 31ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡೋದು ಸಹಜ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಬೆಳಿಗ್ಗೆ ನಾನು ವಿಡಿಯೋನ ಹಾಕಿದ್ದೀನಿ ಗೃಹಲಕ್ಷ್ಮಿಯರಿಗೆ ಯೂಸ್ ಆಗುವಂತಹ ಮಾಹಿತಿನೇ. ಬಟ್ ಅದರಲ್ಲೂ ಕೂಡ ಅವ್ರು ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹಣ ಬಂದಿಲ್ಲ ಅಂತ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ನಿಮಗೆ ಏನಾದ್ರು ಆ ಒಂದು ಇನ್ಫಾರ್ಮೇಷನ್ ಅಂತ ಅಂದ್ರೆ ನೀವು ಏನಾದ್ರು ಉತ್ಪಾದನೆ ಮಾಡ್ಬಿಟ್ಟು ಡಿಜಿ ಪ್ಲಾಟ್ಫಾರ್ಮ್ ಬೇಡ ಅಂತ ಅಂದ್ರೆ ಯಾರಾದ್ರೂ ಮಾಡ್ತಿರ್ತಾರಲ್ವಾ, ಸೊ ಅಂತವ್ರಿಗೆ ಮಿಸ್ ಮಾಡದೆ ಶೇರ್ ಮಾಡಿ. ಯಾಕೆಂತಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಎನಿವೆ, ಇವಾಗ ಕೆಲವೊಬ್ರು ಕೇಳ್ತಾ ಇದ್ದೀರಾ 31ನೇ ಕಂತಿನ ಹಣ ಯಾವಾಗ ರಿಸೀವ್ ಆಗುತ್ತೆ ನಮಗೆ. ಸೊ 30ನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲಾದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ನೇಮ್ ಮೇಲೆ ಒಂದು ಡ್ರೆಸ್ ಲಿಂಕ್ ತೋರಿಸ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಆ ಒಂದು ಡ್ರೆಸ್ ಇಷ್ಟ ಆಯಿತು ಅಂತ ಅಂದ್ರೆ ಮಿಸ್ ಮಾಡದೆ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ನೆಕ್ಸ್ಟ್ ಬನ್ನಿ, ಇವಾಗ 30ನೇ ಕಂತಿನ ಹಣ ಸೊ ಯಾರಿಗೆಲ್ಲ ರಿಸೀವ್ ಆಗಿದೆ ಅಂತವರು ಸೈಲೆಂಟ್ ಆಗಿ ಇದ್ದಾರೆ. ಸೊ ರಿಸೀವ್ ಆಗದೆ ಇರೋರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ. ಯಾಕೆ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ನೋಡಿದೀರಾ, ಹಣ ಜಮಾ ಆಗ್ಬಿಟ್ಟು ಇನ್ನು ಏನೊಂದು ವಾರನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಸರ್ಕಾರದವರು ಹಣವನ್ನ ಜಮಾ ಮಾಡಿದ್ದಾರೆ. ಇವಾಗ ಮಧ್ಯದಲ್ಲಿ ಯಾಕೋ ಸ್ವಲ್ಪ ಸ್ಲೋ ಆಗಿ ಪ್ರೊಸೆಸಿಂಗ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅತಿ ಹೆಚ್ಚು ರಿಸೀವ್ ಮಾಡ್ಕೊಂಡಿದ್ದೀನ ತುಂಬಾ ಜನ ಕಮೆಂಟ್ ಅನ್ನ ಮಾಡಿದ್ರು ಒಂದೆರಡು ದಿನ. ಆನಂತರ ಯಾರು ಕೂಡ ಅಷ್ಟು ಕಮೆಂಟ್ ಮಾಡ್ತಾ ಇಲ್ಲ. ಒಂದ್ 20 ಕಮೆಂಟ್ಗೆ ಯಾರೋ ಒಬ್ರು ಮಾತ್ರ ನಮ್ಗೆ ಇವತ್ತು ರಿಸೀವ್ ಆಯ್ತು ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಾನು ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಕೆಲವೊಬ್ರು ರಿಸೀವ್ ಮಾಡ್ಕೊಳ್ತಾ ಇರೋರು ಅಯ್ಯೋ ನಮ್ಮ ಖಾತೆಗಿಂದು ಬಂದೇ ಇಲ್ವಲ್ಲ, ಯಾವಾಗ ಬರುತ್ತೆ ಅಂತ ತುಂಬಾನೇ ಟೆನ್ಷನ್ ತಗೊಳ್ತಾ ಇದ್ದೀರಾ. ಸೊ ಇಲ್ಲಿ ಒಂದ್ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಿನಿಮಮ್ ಅಂದ್ರೂ ಕೂಡ 20 ಡೇಸ್ ತಗೊಳ್ತಾರೆ ಅವರು. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿದೆ ಇವಾಗ ಪ್ರೋಸೆಸ್ ಅಂತ ಅನ್ಕೊಳ್ತೀನಿ. ಹಾಗಾಗಿ ಯಾರು ಕೂಡ ಅಷ್ಟು ಕಮೆಂಟ್ ಅನ್ನ ಮಾಡ್ತಾ ಇಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಮಾತ್ರ ಕಮೆಂಟ್ ಅನ್ನ ಮಾಡ್ತಿರುವಂತದ್ದು. ಹಣ ಖಂಡಿತವಾಗ್ಲೂ ಕೂಡ ಜಮಾ ಆಗುತ್ತೆ. ನಿಮ್ಮ ಹಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಮೋಸ ಆಗೋದಿಲ್ಲ. ಇನ್ನೂ ಕೂಡ ಸ್ವಲ್ಪ ದಿನ ಆಗಿದೆ ಅಷ್ಟೇ ಬಿಡುಗಡೆ ಆಗಿ. ಇದು ಮೂರು ಹಂತಗಳಲ್ಲಿ ಬಿಡುಗಡೆ ಆಗುವಂತದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಆಲ್ಮೋಸ್ಟ್ ಏನಂತ ಅಂದ್ರೆ ಒಂದು 30 to 40% ಇಲ್ಲಿ ರಿಸೀವ್ ಆಗಿರ್ಬೋದು ಅಷ್ಟೇನೆ, ಜಾಸ್ತಿ ಯಾರಿಗೂ ಕೂಡ ರಿಸೀವ್ ಆಗಿಲ್ಲ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ 30-31ನೇ ತಾರೀಕು ಒಳಗಡೆನೆ ನಾವೆಲ್ಲರಿಗೂ ಕೂಡ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ನಾನು ಅವತ್ತೇನೆ ಹೇಳಿದ್ದೆ ನಿಮಗೆ, ಹಣವಂತೂ ಬಿಡುಗಡೆ ಆಗಿದೆ. ಬಟ್ ಇವ್ರು 31ನೇ ತಾರೀಕಿನ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಿಲ್ಲ. ಮಿನಿಮಮ್ ಅಂದ್ರೂ ಕೂಡ 15ರಿಂದ 20 ದಿನ ತೆಗೆದುಕೊಳ್ತಾರೆ ಅಂತ. ನೆಕ್ಸ್ಟ್ ಏನಂದ್ಬಿಟ್ರು, ಇವಾಗ 10 ದಿನಗಳ ಒಳಗಡೆ ಏನ್ ಮಾಡ್ಬಿಡ್ತೀವಿ, ಇವಾಗ ಏನ್ ಬಿಡುಗಡೆ ಮಾಡಿದಾರಲ್ವಾ ಕಂತು, 30ನೇ ಕಂತು, ಸೊ 31ನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಅಂದಿದ್ರು ಅಲ್ವಾ. ಸೊ ಎಲ್ಲಿ ಬಿಡುಗಡೆ ಮಾಡಿದ್ರು, ಇದ್ರ ನಡುವೆ 30ನ್ನ ರಿಸೀವ್ ಮಾಡ್ಕೊಂಡವರು ಕ್ವೆಶನ್ ಮಾಡ್ತಾ ಇದ್ದೀರಾ 31 ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಈ ಒಂದು 30ನೇ ಕಂತಿನ ಹಣನೇ ಇವಾಗ ಏನ್ ಇವತ್ತಿಂದ ಮೊದಲು ಜೂನ್ 1 ಅಲ್ವಾ, ಜೂನ್ 10-15 ತನಕ ಏನ್ ಮಾಡ್ತಾರೆ, ಈ ಒಂದು ಹಣವನ್ನ ಜಮಾ ಮಾಡ್ತಾರೆ. ಆ ನಂತರ ಒಂದು 15 ದಿನ ಗ್ಯಾಪ್ ಕೊಡ್ತಾರೋ ಅಥವಾ ಆ ಟೈಮಲ್ಲಿ ಏನಾದ್ರು 31ನ್ನ ರಿಲೀಸ್ ಮಾಡ್ತಾರೋ ನಾವು ಕಾದು ನೋಡ್ಬೇಕಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಅವಾಗೇನೋ ಹೇಳಿದ್ರು 4 ದಿನದೊಳಗಡೆ 30ನೇ ಕಂತು ಜಮಾ ಮಾಡ್ತೀವಿ, ಇನ್ನು 10 ದಿನದೊಳಗಡೆ 31ನ್ನ ಜಮಾ ಮಾಡ್ತೀವಿ ಅಂತ. ಬಟ್ ಇದ್ರ ನಡುವೆ ಇವಾಗ ಸಿಎಂ ಬದಲಾವಣೆ ಆಗಿದ್ರಿಂದ ಸ್ವಲ್ಪ ತರಾತುರಿ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ 2 ಕಂತು ಬಿಡುಗಡೆ ಮಾಡ್ತೀವಿ ಅಂತ ಅಂದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಅಪ್ಡೇಟ್ ಅನ್ನ ಮತ್ತೊಮ್ಮೆ ಕೊಟ್ಟಿಲ್ಲ. ಸದ್ಯಕ್ಕೆ 30ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಅದು ಕೂಡ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ. ಸೊ 31ನೇ ಕಂತಿನ ಹಣದ ಬಗ್ಗೆ ಯಾರು ಕೂಡ ಕೇಳಬೇಡಿ. ಯಾಕೆಂತ ಅಂದ್ರೆ ಇವಾಗ ಕೆಲವರು ರಿಸೀವ್ ಮಾಡ್ಕೊಂಡಿಲ್ಲ ಅಲ್ವಾ. ಸೊ ಅಂತವ್ರು ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನಮಗೆ ಬರಲೇ ಇಲ್ಲ, ಬೇರೆಯವರೆಲ್ಲ 31 ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ಸೊ ಅದನ್ನ ಏನಾದ್ರು ಬಿಡುಗಡೆ ಮಾಡ್ತಾರಾ, ಇದು ಬರುತ್ತೋ ಇಲ್ವೋ ಅನ್ನೋದು ಟೆನ್ಷನ್ ಆಗ್ಬಿಡುತ್ತೆ ಅವರಿಗೆ. ಇದ್ರ ಜೊತೆಗೆ ಇವಾಗ ಸರ್ಕಾರ ಹೇಳ್ತಾ ಇದೆ ಪರಿಷ್ಕರಣೆ ಮಾಡ್ತೀವಿ ಅಂತ. ಸೊ ಆ ಪರಿಷ್ಕರಣೆಗೂ ಕೂಡ ಮುಂದಾಗಿದ್ದಾರೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಎಲ್ಲಾ ಒಂದು ಕಾರ್ಡ್ಗಳು ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಆಗುತ್ತೆ. ಸೊ ಟ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು GST ಪೇಯರ್ಸ್ ಆಗಿರ್ಬೋದು ಎಲ್ಲರನ್ನು ಕೂಡ ರಿಮೂವ್ ಮಾಡ್ತಾರೆ. ಇದ್ರ ಜೊತೆಗೆ ಇವಾಗ ಬಯೋಮೆಟ್ರಿಕ್ ಅಂತಾನು ಕೂಡ ತರ್ತಾ ಇದ್ದಾರೆ. ಸತ್ತವರ ಸಂಖ್ಯೆಯನ್ನ ಕಂಡುಹಿಡಿಯೋದಕ್ಕೆ, ಅವ್ರ ಖಾತೆಗಳಿಗೆ ಹೋಗ್ತಿರುವಂತಹ ಹಣವನ್ನ ತಡೆಗಟ್ಟೋದಕ್ಕೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಯೋಮೆಟ್ರಿಕ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಅದು ಯಾವಾಗಿಂದ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಯಾರು ಕೂಡ ಇವಾಗ್ಲೇನೆ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬೇಡಿ. ಯಾಕೆಂತಂದ್ರೆ ಒಬ್ರು ಕಮೆಂಟ್ ಮಾಡಿದ್ರು, ಹೋಗ್ಬಿಟ್ಟು ಕೇಳಿದ್ವಿ ಅಂತ. ನಾವು ಅಫಿಷಿಯಲ್ ಆಗಿ ಅವ್ರು ಅನೌನ್ಸ್ ಮಾಡೋವರೆಗೂ ಕೂಡ ಹೋಗ್ಬೇಡಿ ಅಂತ ಹೇಳಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಹೋಗ್ಬೇಡಿ. ಮಾಡುವಂತಹ ಪ್ಲಾನ್ ಇದೆ. ಸೊ ಯಾವಾಗ ಬೇಕಿದ್ರು ಬದಲಾಗಬಹುದು ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಯಾರು ಹೋಗ್ಬೇಡಿ. ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ಅಂತ ಅಂದ್ರೆ ಟಿವಿ ಚಾನಲ್ ಗಳಲ್ಲೇ ತೋರಿಸ್ಬಿಡುತ್ತೆ, ನಿಮಗೆ ಕನ್ಫರ್ಮ್ ಆಗುತ್ತೆ, ಹೋಗ್ಬೋದು. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಇನ್ನೇನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪೆನ್ಷನ್ ಹಣದ ಬಗ್ಗೆ ಕೇಳ್ತಾ ಇದ್ರಿ, ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬಂತು. ಒಬ್ರು ಹೇಳಿದಿರಾ ಒಂದ್ ತಿಂಗಳದ್ ಮಾತ್ರ ಬಂದಿದೆ, ಇನ್ನೊಂದ್ ತಿಂಗಳದ್ ಬಂದಿಲ್ಲ ಅಂತ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ ನಿಮ್ ಖಾತೆಗಳನ್ನ, ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಅದು 1 ಕಂತ 2 ಕಂತ ಅಂತ ಕೂಡ ನಾನು ವಿಚಾರಿಸ್ಬಿಟ್ಟು ನಿಮ್ಗೆ ಇನ್ನೊಮ್ಮೆ ನಾನು ಮಾಹಿತಿಯನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.